ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಕಾನೂನು ಸಮರ ಜೋರಾಗಿದೆ. ಪರಿಷತ್ ಕಾರ್ಯದರ್ಶಿಯನ್ನ ಕೂಡ ಭೇಟಿಯಾಗಿದ್ದಾರೆ ಸಿಟಿ ರವಿ. ಪೊಲೀಸರ ಅಮಾನವೀಯ ವರ್ತನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪರಿಷತ್ ಕಾರ್ಯದರ್ಶಿಗೆ. ಪರಿಷತ್ ಕಾರ್ಯದರ್ಶಿ ಮಹಾಲಕ್ಷ್ಮಿ ಅವರನ್ನ ಭೇಟಿಯಾಗಿ ಮಾಹಿತಿ ನೀಡಿದ್ದಾರೆ ಸಿಟಿ ರವಿ. ಅನುಮತಿ ಇಲ್ಲದೆ ಮೊಕದ್ದಮೆ ದಾಖಲಿಸಿದ್ದು ತಪ್ಪು, ದುರುದ್ದೇಶದಿಂದ ನನ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ಪರಿಷತ್ ಕಾರ್ಯದರ್ಶಿ ಅವರ ಭೇಟಿ ಬಳಿಕ ಸಿಟಿ ರವಿ ಆರೋಪ ಮಾಡಿದ್ದಾರೆ. ಸದನದ ಒಳಗೆ ನಡೆದಿದೆ ಅನ್ನುವಂಥ ಘಟನೆಗಳು ಸದನದಲ್ಲಿ ಪರಮಾಧಿಕಾರ ಇರತಕ್ಕಂಥದ್ದು ಸಭಾಪತಿಗಳಿಗೆ. ಆರ್ಟಿಕಲ್ 194 ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಹಾಗೇ ಸಿವಿಲ್ ಸೆಕ್ಷನ್ 135A ಅದು ಕೂಡ ಪರಮಾಧಿಕಾರ, ವಿಶೇಷವಾಗಿ ಸದಸ್ಯರಿಗಿರ್ತಕ್ಕಂಥ ಪರಮಾಧಿಕಾರ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥ ಪರಮಾಧಿಕಾರ ಇರೋದ್ರ ಬಗ್ಗೆ ಸಭಾಪತಿಗಳಿಗಿರೋದನ್ನು ಸ್ಪಷ್ಟಪಡಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಪ್ರತಿದೂರು ಹೋಗಿದೆ, ಅವರು ರೂಲಿಂಗು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನಿರ್ಣಯ ತೆಗೆದುಕೊಳ್ಳೋ ಪರಮಾಧಿಕಾರ ಇರೋದೇ ಸಭಾಪತಿಗಳಿಗೆ. ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಅವ್ರು ಏನು ನಿರ್ಣಯ ತಗೊಳ್ತಾರೆ ತಗೊಳ್ಳಿ. ಅಲ್ಲಿ ನಡೆದಿದೆ ಅನ್ನೋ ಘಟನೆ ಆಧಾರದಲ್ಲಿ ಮೊಕದ್ದಮೆ ದಾಖಲಿಸಿದ್ದು ಮೊದಲನೇ ತಪ್ಪು, ವಿತೌಟ್ ಪರ್ಮಿಷನ್ನು. ಎರಡನೇದು ಮೊಕದ್ದಮೆ ದಾಖಲಿಸಿದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಕಾನೂನು ಸಮರ ಜೋರಾಗಿದೆ. ಪರಿಷತ್ ಕಾರ್ಯದರ್ಶಿಯನ್ನ ಕೂಡ ಭೇಟಿಯಾಗಿದ್ದಾರೆ ಸಿಟಿ ರವಿ. ಪೊಲೀಸರ ಅಮಾನವೀಯ ವರ್ತನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪರಿಷತ್ ಕಾರ್ಯದರ್ಶಿಗೆ. ಪರಿಷತ್ ಕಾರ್ಯದರ್ಶಿ ಮಹಾಲಕ್ಷ್ಮಿ ಅವರನ್ನ ಭೇಟಿಯಾಗಿ ಮಾಹಿತಿ ನೀಡಿದ್ದಾರೆ ಸಿಟಿ ರವಿ. ಅನುಮತಿ ಇಲ್ಲದೆ ಮೊಕದ್ದಮೆ ದಾಖಲಿಸಿದ್ದು ತಪ್ಪು, ದುರುದ್ದೇಶದಿಂದ ನನ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ಪರಿಷತ್ ಕಾರ್ಯದರ್ಶಿ ಅವರ ಭೇಟಿ ಬಳಿಕ ಸಿಟಿ ರವಿ ಆರೋಪ ಮಾಡಿದ್ದಾರೆ. ಸದನದ ಒಳಗೆ ನಡೆದಿದೆ ಅನ್ನುವಂಥ ಘಟನೆಗಳು ಸದನದಲ್ಲಿ ಪರಮಾಧಿಕಾರ ಇರತಕ್ಕಂಥದ್ದು ಸಭಾಪತಿಗಳಿಗೆ. ಆರ್ಟಿಕಲ್ 194 ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಹಾಗೇ ಸಿವಿಲ್ ಸೆಕ್ಷನ್ 135A ಅದು ಕೂಡ ಪರಮಾಧಿಕಾರ, ವಿಶೇಷವಾಗಿ ಸದಸ್ಯರಿಗಿರ್ತಕ್ಕಂಥ ಪರಮಾಧಿಕಾರ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥ ಪರಮಾಧಿಕಾರ ಇರೋದ್ರ ಬಗ್ಗೆ ಸಭಾಪತಿಗಳಿಗಿರೋದನ್ನು ಸ್ಪಷ್ಟಪಡಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಪ್ರತಿದೂರು ಹೋಗಿದೆ, ಅವರು ರೂಲಿಂಗು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನಿರ್ಣಯ ತೆಗೆದುಕೊಳ್ಳೋ ಪರಮಾಧಿಕಾರ ಇರೋದೇ ಸಭಾಪತಿಗಳಿಗೆ. ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಅವ್ರು ಏನು ನಿರ್ಣಯ ತಗೊಳ್ತಾರೆ ತಗೊಳ್ಳಿ. ಅಲ್ಲಿ ನಡೆದಿದೆ ಅನ್ನೋ ಘಟನೆ ಆಧಾರದಲ್ಲಿ ಮೊಕದ್ದಮೆ ದಾಖಲಿಸಿದ್ದು ಮೊದಲನೇ ತಪ್ಪು, ವಿತೌಟ್ ಪರ್ಮಿಷನ್ನು. ಎರಡನೇದು ಮೊಕದ್ದಮೆ ದಾಖಲಿಸಿದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಕಾನೂನು ಸಮರ ಜೋರಾಗಿದೆ. ಪರಿಷತ್ ಕಾರ್ಯದರ್ಶಿಯನ್ನ ಕೂಡ ಭೇಟಿಯಾಗಿದ್ದಾರೆ ಸಿಟಿ ರವಿ. ಪೊಲೀಸರ ಅಮಾನವೀಯ ವರ್ತನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪರಿಷತ್ ಕಾರ್ಯದರ್ಶಿಗೆ. ಪರಿಷತ್ ಕಾರ್ಯದರ್ಶಿ ಮಹಾಲಕ್ಷ್ಮಿ ಅವರನ್ನ ಭೇಟಿಯಾಗಿ ಮಾಹಿತಿ ನೀಡಿದ್ದಾರೆ ಸಿಟಿ ರವಿ. ಅನುಮತಿ ಇಲ್ಲದೆ ಮೊಕದ್ದಮೆ ದಾಖಲಿಸಿದ್ದು ತಪ್ಪು, ದುರುದ್ದೇಶದಿಂದ ನನ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ಪರಿಷತ್ ಕಾರ್ಯದರ್ಶಿ ಅವರ ಭೇಟಿ ಬಳಿಕ ಸಿಟಿ ರವಿ ಆರೋಪ ಮಾಡಿದ್ದಾರೆ. ಸದನದ ಒಳಗೆ ನಡೆದಿದೆ ಅನ್ನುವಂಥ ಘಟನೆಗಳು ಸದನದಲ್ಲಿ ಪರಮಾಧಿಕಾರ ಇರತಕ್ಕಂಥದ್ದು ಸಭಾಪತಿಗಳಿಗೆ. ಆರ್ಟಿಕಲ್ 194 ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಹಾಗೇ ಸಿವಿಲ್ ಸೆಕ್ಷನ್ 135A ಅದು ಕೂಡ ಪರಮಾಧಿಕಾರ, ವಿಶೇಷವಾಗಿ ಸದಸ್ಯರಿಗಿರ್ತಕ್ಕಂಥ ಪರಮಾಧಿಕಾರ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥ ಪರಮಾಧಿಕಾರ ಇರೋದ್ರ ಬಗ್ಗೆ ಸಭಾಪತಿಗಳಿಗಿರೋದನ್ನು ಸ್ಪಷ್ಟಪಡಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಪ್ರತಿದೂರು ಹೋಗಿದೆ, ಅವರು ರೂಲಿಂಗು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನಿರ್ಣಯ ತೆಗೆದುಕೊಳ್ಳೋ ಪರಮಾಧಿಕಾರ ಇರೋದೇ ಸಭಾಪತಿಗಳಿಗೆ. ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಅವ್ರು ಏನು ನಿರ್ಣಯ ತಗೊಳ್ತಾರೆ ತಗೊಳ್ಳಿ. ಅಲ್ಲಿ ನಡೆದಿದೆ ಅನ್ನೋ ಘಟನೆ ಆಧಾರದಲ್ಲಿ ಮೊಕದ್ದಮೆ ದಾಖಲಿಸಿದ್ದು ಮೊದಲನೇ ತಪ್ಪು, ವಿತೌಟ್ ಪರ್ಮಿಷನ್ನು. ಎರಡನೇದು ಮೊಕದ್ದಮೆ ದಾಖಲಿಸಿದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಕಾನೂನು ಸಮರ ಜೋರಾಗಿದೆ. ಪರಿಷತ್ ಕಾರ್ಯದರ್ಶಿಯನ್ನ ಕೂಡ ಭೇಟಿಯಾಗಿದ್ದಾರೆ ಸಿಟಿ ರವಿ. ಪೊಲೀಸರ ಅಮಾನವೀಯ ವರ್ತನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪರಿಷತ್ ಕಾರ್ಯದರ್ಶಿಗೆ. ಪರಿಷತ್ ಕಾರ್ಯದರ್ಶಿ ಮಹಾಲಕ್ಷ್ಮಿ ಅವರನ್ನ ಭೇಟಿಯಾಗಿ ಮಾಹಿತಿ ನೀಡಿದ್ದಾರೆ ಸಿಟಿ ರವಿ. ಅನುಮತಿ ಇಲ್ಲದೆ ಮೊಕದ್ದಮೆ ದಾಖಲಿಸಿದ್ದು ತಪ್ಪು,
ದುರುದ್ದೇಶದಿಂದ ನನ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ಪರಿಷತ್ ಕಾರ್ಯದರ್ಶಿ ಅವರ ಭೇಟಿ ಬಳಿಕ ಸಿಟಿ ರವಿ ಆರೋಪ ಮಾಡಿದ್ದಾರೆ. ಅನ್ನೋದೆಲ್ಲ ಒಳಗೆ ನಡೆದಿದೆ ಅನ್ನುವಂಥ ಘಟನೆಗಳು ಸದನದಲ್ಲಿ ಪರಮಾಧಿಕಾರ ಇರತಕ್ಕಂಥದ್ದು ಸಭಾಪತಿಗಳಿಗೆ. ಆರ್ಟಿಕಲ್ 194 ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಹಾಗೇ ಸಿವಿಲ್ ಸೆಕ್ಷನ್ 135A ಅದು ಕೂಡ ಪರಮಾಧಿಕಾರ, ವಿಶೇಷವಾಗಿ ಸದಸ್ಯರಿಗಿರ್ತಕ್ಕಂಥ ಪರಮಾಧಿಕಾರ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥ ಪರಮಾಧಿಕಾರ ಇರೋದ್ರ ಬಗ್ಗೆ ಸಭಾಪತಿಗಳಿಗಿರೋದನ್ನು ಸ್ಪಷ್ಟಪಡಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿ ದೂರು ಹೋಗಿದೆ, ಅವರು ರೂಲಿಂಗು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನಿರ್ಣಯ ತೆಗೆದುಕೊಳ್ಳೋ ಪರಮಾಧಿಕಾರ ಇರೋದೇ ಸಭಾಪತಿಗಳಿಗೆ. ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಅವ್ರು ಏನು ನಿರ್ಣಯ ತಗೊಳ್ಳಿ. ಅಲ್ಲಿ ನಡೆದಿದೆ ಅನ್ನೋ ಘಟನೆ ಆಧಾರದಲ್ಲಿ ಮೊಕದ್ದಮೆ ದಾಖಲಿಸಿದ್ದು ಮೊದಲನೇ ತಪ್ಪು, ವಿತೌಟ್ ಪರ್ಮಿಷನ್ನು. ಎರಡನೇದು ಮೊಕದ್ದಮೆ ದಾಖಲಿಸಿದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಕಾನೂನು ಸಮರ ಜೋರಾಗಿದೆ. ಪರಿಷತ್ ಕಾರ್ಯದರ್ಶಿಯನ್ನ ಕೂಡ ಭೇಟಿಯಾಗಿದ್ದಾರೆ ಸಿಟಿ ರವಿ. ಪೊಲೀಸರ ಅಮಾನವೀಯ ವರ್ತನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪರಿಷತ್ ಕಾರ್ಯದರ್ಶಿ ಮಹಾಲಕ್ಷ್ಮಿ ಅವರನ್ನ ಭೇಟಿಯಾಗಿ ಮಾಹಿತಿ ನೀಡಿದ್ದಾರೆ ಸಿಟಿ ರವಿ. ಅನುಮತಿ ಇಲ್ಲದೆ ಮೊಕದ್ದಮೆ ದಾಖಲಿಸಿದ್ದು ತಪ್ಪು, ದುರುದ್ದೇಶದಿಂದ ನನ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ಪರಿಷತ್ ಕಾರ್ಯದರ್ಶಿ ಅವರ ಭೇಟಿ ಬಳಿಕ ಸಿಟಿ ರವಿ ಆರೋಪ ಮಾಡಿದ್ದಾರೆ. ಅನ್ನೋದೆಲ್ಲ ಒಳಗೆ ನಡೆದಿದೆ ಅನ್ನುವಂಥ ಘಟನೆಗಳು ಸದನದಲ್ಲಿ ಪರಮಾಧಿಕಾರ ಇರತಕ್ಕಂಥದ್ದು ಸಭಾಪತಿಗಳಿಗೆ. ಆರ್ಟಿಕಲ್ 194 ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಹಾಗೇ ಸಿವಿಲ್ ಸೆಕ್ಷನ್ 135A ಅದು ಕೂಡ ಪರಮಾಧಿಕಾರ, ವಿಶೇಷವಾಗಿ ಸದಸ್ಯರಿಗಿರ್ತಕ್ಕಂಥ ಪರಮಾಧಿಕಾರ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥ ಪರಮಾಧಿಕಾರ ಇರೋದ್ರ ಬಗ್ಗೆ ಸಭಾಪತಿಗಳಿಗಿರೋದನ್ನು ಸ್ಪಷ್ಟಪಡಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿ ದೂರು ಹೋಗಿದೆ, ಅವರು ರೂಲಿಂಗು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನಿರ್ಣಯ ತೆಗೆದುಕೊಳ್ಳೋ ಪರಮಾಧಿಕಾರ ಇರೋದೇ ಸಭಾಪತಿಗಳಿಗೆ. ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ, ಅವ್ರು ಏನು ನಿರ್ಣಯ ತಗೊಳ್ಳಿ. ಅಲ್ಲಿ ನಡೆದಿದೆ ಅನ್ನೋ ಘಟನೆ ಆಧಾರದಲ್ಲಿ ಮೊಕದ್ದಮೆ ದಾಖಲಿಸಿದ್ದು ಮೊದಲನೇ ತಪ್ಪು, ವಿತೌಟ್ ಪರ್ಮಿಷನ್ನು. ಎರಡನೇದು ಮೊಕದ್ದಮೆ ದಾಖಲಿಸಿದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಕಾನೂನು ಸಮರ ಜೋರಾಗಿದೆ. ಪರಿಷತ್ ಕಾರ್ಯದರ್ಶಿಯನ್ನ ಕೂಡ ಭೇಟಿಯಾಗಿದ್ದಾರೆ ಸಿಟಿ ರವಿ. ಪೊಲೀಸರ ಅಮಾನವೀಯ ವರ್ತನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪರಿಷತ್ ಕಾರ್ಯದರ್ಶಿ ಮಹಾಲಕ್ಷ್ಮಿ ಅವರನ್ನ ಭೇಟಿಯಾಗಿ ಮಾಹಿತಿ ನೀಡಿದ್ದಾರೆ ಸಿಟಿ ರವಿ.